ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಬಂದು ತುಂಬ ಹೆಲ್ದಿಯಾಗಿ ತಯಾರಿಸಿದಂಥ ಸ್ಪೆಷಲ್ ಬ್ರೇಕ್ಫಾಸ್ಟ್ ಅಂತ ಕರಿಬೋದು. ಯೂಶ್ವಲಿ ಎಲ್ಲರ ಮನೆಯಲ್ಲಿ ಇಡ್ಲಿ ಮಾಡ್ತೀವಿ, ಅದ್ರ ಜೊತೆಗೆ ಸಾಂಬಾರ್, ಚಟ್ನಿ ಮತ್ತು ವಡಾನೂ ಮಾಡ್ತೀವಿ. ಆದರೆ ಇಡ್ಲಿಯನ್ನು ತುಂಬ ಪೌಷ್ಟಿಕವಾಗಿ ಯಾರೂ ಅಷ್ಟು ತಯಾರಿಸುವುದಿಲ್ಲ ಅಂತ ನನ್ನ ಅನಿಸಿಕೆ. ಹಾಗಾದರೆ ಬನ್ನಿ, ಹೆಲ್ದಿಯಾಗಿ ಇಡ್ಲಿ ಬ್ರೇಕ್ಫಾಸ್ಟನ್ನು ಹೀಗೂ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋನ ನೀವು ಲಂಚ್ ಬಾಕ್ಸ್ಗಾಗಿ ತಯಾರು ಮಾಡ್ಬೋದು, ಜೊತೆಗೆ ಮಕ್ಕಳಿಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಅಂತ ಹೇಳ್ಬೋದು. ತುಂಬ ಪೌಷ್ಟಿಕವಾಗಿ ಇರುವುದರಿಂದ ಯಾರು ಬೇಕಾದರೂ ತಿನ್ಬೋದು, ತುಂಬ ಹೆಲ್ದಿಯಾಗಿದೆ. ಬನ್ನಿ ಇನ್ನೇಕೆ ತಡ, ಹೇಗೆ ಮಾಡು ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ ನಾನು ಇಡ್ಲಿ ಹಿಟ್ಟನ್ನು ಹೇಗೆ ತಯಾರಿಸ್ಬೇಕಂತ ನಾನು ಶೇರ್ ಮಾಡ್ತಾ ಇಲ್ಲ. ಯೂಶ್ವಲಿ ಎಲ್ಲರ ಮನೇಲಿ ಮಾಡ್ತೀವಿ, ಬಟ್ ಸ್ಪೆಷಲಾಗಿ ಏನು ಮಾಡಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲು ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸವರಿ ಅದಕ್ಕೆ ನಾನು ರೆಡಿ ಮಾಡ್ಕೊಂಡಂಥ ಇಡ್ಲಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ನಾನು ತುರ್ಕೊಂಡು ಇಟ್ಕೊಂಡಂಥ ಕ್ಯಾರೆಟು ಹಾಗೆ ತುರ್ಕೊಂಡು ಇಟ್ಕೊಂಡಂಥ ಬೀಟ್ರೂಟನ್ನು ಈ ಥರ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರ್ಧ ಭಾಗದಷ್ಟು ಹಾಕಬೇಕು. ಸೊ ಇಡ್ಲಿ ಹಿಟ್ಟನ್ನು ಬೇಸಾಗಿ ಯೂಸ್ ಮಾಡಿ ಅದರ ಮೇಲೆ ಈ ಥರ ನಾವು ಮೊಳಕೆ ಕಾಳುಗಳನ್ನು, ಬೀಟ್ರೂಟ್ ತುರಿಯನ್ನು ಮತ್ತು ಕ್ಯಾರೆಟ್ ತುರಿಯನ್ನು ಹಾಕಿ ಈ ಥರ ನಾವು ಹಾಕೋಬೋದು. ಮೇಲೆ ಅದಕ್ಕೆ ಮತ್ತೆ ನಾನು ಬ್ಯಾಟ್ರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಬೇಸಾಗಿ ಯೂಸ್ ಮಾಡೋದರಿಂದ ನೀಟಾಗಿ ನಾವು ಇಡ್ಲಿಯನ್ನು ತಯಾರಿಸ್ಬೋದು. ಇಲ್ಲಿ ನಾನು ಬೀಟ್ರೂಟನ್ನು ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ, ರಕ್ತಹೀನತೆಯಿಂದ ನರಳುವವರು ಕಡ್ಡಾಯವಾಗಿ ಬೀಟ್ರೂಟನ್ನು ತಿನ್ನಬೇಕಾಗುತ್ತೆ. ಇದು ಹಿಮೋಗ್ಲೋಬಿನ್ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಬೀಟ್ರೂಟ್ನಲ್ಲಿ ಹೆಚ್ಚಾಗಿ ಐರನ್, ಫಾಲಿಕ್ ಆಮ್ಲ ಮತ್ತು ಫೈಬರ್, ಪೊಟ್ಯಾಷಿಯಂ ಇರುತ್ತದೆ. ಹಾಗಾಗಿ ಬೀಟ್ರೂಟನ್ನು ಜಾಸ್ತಿ ಯೂಸ್ ಮಾಡಬೇಕು. ಇಲ್ಲಿ ಗಾರ್ನಿಷಿಂಗ್ ಆಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆ ಆಪ್ಷನಲ್ ಇದೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಈ ಥರ ಬಿಳಿ ಎಳ್ಳನ್ನು ಟಾಪಿಂಗ್ ಆಗಿ ಯೂಸ್ ಮಾಡ್ಕೋಬೋದು. ನೋಡೋದಕ್ಕೆ ಚೆನ್ನಾಗಿರುತ್ತೆ, ಹಾಗೆ ಹೆಲ್ದಿನೂ ಆಗಿರುತ್ತೆ. ಇದು ನಿಮಗೆ ಗೊತ್ತಿದೆಯಾ, ಬೀಟ್ರೂಟ್ ಜ್ಯೂಸ್ ಕುಡಿಯುವುದರಿಂದ ಕೆಲವೇ ಗಂಟೆಗಳಲ್ಲಿ ರಕ್ತದೊತ್ತಡ ಕಡಿಮೆ ಆಗುತ್ತಂತೆ. ಒಂದು ಲೋಟ ಬೀಟ್ರೂಟ್ ಜ್ಯೂಸ್ನಿಂದ 4 ರಿಂದ 5 ಅಂಶಗಳಷ್ಟು ಸಂಕೋಚನ ರಕ್ತದೊತ್ತಡ ಕಡಿಮೆ ಆಗಿದೆ ಎಂದು ಒಂದು ವರದಿಯಲ್ಲಿ ಹೇಳಿದೆ. ಹಾಗಾಗಿ ಯಾರಿಗೆ ಜಾಸ್ತಿ BP ಇದೆ ಅವರು ಬೀಟ್ರೂಟನ್ನು ಡೈಲಿ ಬೇಸಿಸಲ್ಲಿ ಯೂಸ್ ಮಾಡಬೇಕು. ಇವಾಗ ಇಡ್ಲಿ ಪಾತ್ರೆಯನ್ನು ಒಂದರ ಮೇಲೆ ಒಂದು ಹಾಕಿ ಇಟ್ಟು, ಈಗ ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯ್ದಕ್ಕೆ ಇಟ್ಟಿದ್ದೆ. ಅದರೊಳಗೆ ಹುಣಸೆಹಣ್ಣು ಅಥವಾ ನಿಂಬೆಹಣ್ಣನ್ನು ಯೂಸ್ ಮಾಡಿದರೆ ಪಾತ್ರೆ ಕಪ್ಪಗಾಗಲ್ಲ. ಸೊ ಇದು ಜಸ್ಟ್ ಟಿಪ್ಸ್ ಅಂತ ಹೇಳ್ಬೋದು. ನೀರು ಕಾದ್ಮೇಲೆ ಅದಕ್ಕೆ ನಾನು ಈ ಥರ ರೆಡಿ ಮಾಡಿ ಇಟ್ಕೊಂಡಂಥ ಇಡ್ಲಿ ಪಾತ್ರೆಯನ್ನು ಇಟ್ಟು ಮುಚ್ತಾ ಇದ್ದೀನಿ. 10 ಮಿನಿಟ್ಸ್ ಬಿಟ್ಟರೆ ಸಾಕು. ಹಾಗೆ ನಿಮ್ಮ ಆಹಾರದಲ್ಲಿ ಕ್ಯಾರೆಟನ್ನು ಹೆಚ್ಚಾಗಿ ಸೇರಿಸಿದರೆ ಕಣ್ಣಿನ ಸಮಸ್ಯೆಗಳು ಬರುವುದಿಲ್ಲ ಮತ್ತು ಕಣ್ಣಿನ ಆರೋಗ್ಯವನ್ನು ನಾವು ಹೆಚ್ಚಿಸಬಹುದು. ಹಾಗೆ ಜೊತೆಗೆ ಇಲ್ಲಿ ಮೊಳಕೆ ಕಾಳುಗಳನ್ನು ಯೂಸ್ ಮಾಡೋದರಿಂದ ತುಂಬ ಪೌಷ್ಟಿಕವಾಗಿ ನಾವು ಆಹಾರವನ್ನು ರೆಡಿ ಮಾಡ್ಬೋದು. ಮೊಳಕೆ ಕಾಳುಗಳಲ್ಲಿ ವಿಟಮಿನ್ C ಹೇರಳವಾಗಿದೆ. ಇದು ಬಿಳಿ ರಕ್ತ ಕಣಗಳ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಈ ಜೀವಕೋಶಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. NDTV ಫುಡ್ ಪ್ರಕಾರ ಮೊಳಕೆ ಕಾಳುಗಳು ಹೃದಯದಿಂದ ಮೆದುಳಿನ ಆರೋಗ್ಯದವರೆಗೆ ಉತ್ತಮ ಆಹಾರವಾಗಿದೆ. ಹಾಗೆ ನಿಮ್ಮ ಜೊತೆ ನುಗ್ಗೆಕಾಯಿ ಹಾಕಿ ಸಾಂಬಾರನ್ನ ಹೇಗೆ ಮಾಡು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು ಹಾಕಿ ಕಟ್ ಮಾಡಿ ಇಟ್ಕೊಂಡಂಥ ಸ್ವಲ್ಪ ಕ್ಯಾರೆಟು ಮತ್ತು ನುಗ್ಗೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಫ್ರೈ ಆದಮೇಲೆ ಅದಕ್ಕೆ ಕೆಂಪು ಖಾರದ ಪುಡಿ, ಮಸಾಲೆ ಪುಡಿ ಮತ್ತು ಅರಿಶಿಣದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ಹುಣಸೆಹಣ್ಣು ರಸ ಹಾಕಿ ಸ್ವಲ್ಪ ಬೇಯಿಸಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಕುದಿಸ್ಕೊಂಡು ಇಟ್ಕೊಂಡಂಥ 1 ಕಪ್ಪಿನಷ್ಟು ತೊಗರಿಬೇಳೆದ ಪ್ಯೂರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೀವು ಅಡ್ಜಸ್ಟ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ನೀರನ್ನು ಅಡ್ಜಸ್ಟ್ ಮಾಡಿ ಹಾಕ್ಬೋದು. ಹಾಗೆ ಸ್ವಲ್ಪ ಸಾಂಬಾರು ಮಸಾಲವನ್ನು ಯೂಸ್ ಮಾಡಿದ್ದೀನಿ. ಹಾಗೆ ನುಗ್ಗೆಕಾಯಿಯಲ್ಲಿ ಕೆಲವೊಂದು ಪ್ರಮುಖ ಪೋಷಕಾಂಶಗಳಿದ್ದು ನಿಯಮಿತವಾಗಿ ಸೇವನೆ ಮಾಡಿದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆ ಮಾಡಬಹುದು. ಅಷ್ಟೇ ಅಲ್ಲದೆ ಇದರಲ್ಲಿ ವಿಟಮಿನ್ C ಉತ್ತಮ ಪ್ರಮಾಣದಲ್ಲಿರುವ ಕಾರಣ ಜ್ವರ, ಗಂಟಲ ಬೇನೆ, ಕೆರೆತ, ಶೀತ ಈ ಥರ ಮೊದಲಾದ ಕಾಯಿಲೆಗಳನ್ನು ನಿಯಂತ್ರಿಸಬಹುದು. ಈಗ ನಮ್ಮ ಸಾಂಬಾರು ರೆಡಿ ಆಯಿತು.
ಸೊ ನೆಕ್ಸ್ಟ್ ನಾವು ಅದಕ್ಕೆ ಜೊತೆಯಾಗಿ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಚಟ್ನಿ ಅಂತ ಸಿಂಪಲ್ ಆಗಿದೆ, ಆಲ್ರೆಡಿ ರೆಸಿಪಿ ನಿಂತಲೇ ಶೇರ್ ಮಾಡಿದ್ದೀನಿ. ಇದರಲ್ಲಿ ಪೌಷ್ಟಿಕಾಂಶ ತುಂಬ ಇದೆ ಅಂತ ಹೇಳ್ಬೋದು. ಕೊಬ್ಬರಿ ಇದೆ, ಹಸಿ ಕೊಬ್ಬರಿ ಫ್ರೆಶ್ ಆಗಿರೋದನ್ನು ಯೂಸ್ ಮಾಡ್ಬೋದು, ಜೊತೆಗೆ ನಾವು ಶೇಂಗಾನು ಯೂಸ್ ಮಾಡ್ಬೋದು. ಸೊ ಇದನ್ನು ನಾವು ಅದ್ರ ಜೊತೆ ಸ್ವಲ್ಪ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮಗೆ ರುಚಿಕರವಾದ ಚಟ್ನಿ ರೆಡಿ ಆಯಿತು. ಬನ್ನಿ, ಇಲ್ಲಿ ನಮ್ಮದು ಇಡ್ಲಿ ರೆಡಿ ಆಯಿತು. 10 ಮಿನಿಟ್ಸ್ ಬಿಟ್ಟು ನೋಡಿದರೆ ಈ ಥರ ನಮ್ಮದು ಇಡ್ಲಿ ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಸ್ವಲ್ಪ 2 to 5 ಮಿನಿಟ್ಸು ತಣ್ಣಗಾಗೋದಕ್ಕೆ ಬಿಡಬೇಕು. ಸೊ ತಣ್ಣಗಾದ ಮೇಲೆ ನಮ್ಮದು ಇಡ್ಲಿ ತೆಗೆದ್ರೆ ನೀಟಾಗಿ ಹೊರಗಡೆ ಬರುತ್ತೆ. ಸೊ ಹಾಗಾಗಿ ಬಿಸಿ ಇದ್ದಾಗ ಯಾರು ಇಡ್ಲಿಯನ್ನು ತೆಗಿಬಾರ್ದು. ಇದು ಒಂದು ಟಿಪ್ಸ್ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಎಷ್ಟು ನೀಟಾಗಿ ಇಡ್ಲಿ ಹೊರಗಡೆ ಬಂದಿದೆ ಅಂತ. ಹೌದಲ್ವಾ ಫ್ರೆಂಡ್ಸ್, ಇಷ್ಟು ಹೆಲ್ದಿಯಾಗಿ ಇಡ್ಲಿನೂ ಮಾಡ್ಬೋದು ಅಂತ ಜಸ್ಟ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದು ಮಕ್ಕಳಿಗಂತೂ ಹೇಳಿ ಮಾಡಿಸಿದಂಥ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಇದನ್ನು ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಿನೂ ಕೊಡ್ಬೋದು, ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್. ಮೇಲೆ ಎಳ್ಳು ಹಾಕಿದ್ದರಿಂದ ಇನ್ನೂ ನಮಗೆ ಪೋಷಕಾಂಶ ಜಾಸ್ತಿ ಸಿಗುತ್ತೆ. ಇಲ್ಲಿ ನಾನು ಬೀಟ್ರೂಟು, ಕ್ಯಾರೆಟು ಮತ್ತು ಮೊಳಕೆ ಕಾಳುಗಳನ್ನು ಯೂಸ್ ಮಾಡಿದ್ದೀನಿ. ಇದರ ಬದಲು ನಿಮ್ಗೆ ಬೇರೆ ಯಾವ್ದಾರ ತರಕಾರಿಗಳು ಇಷ್ಟ ಇದ್ದರೆ ಅದನ್ನು ನೀವು ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ನೀವು ಡ್ರೈ ಫ್ರೂಟ್ಸನ್ನು ಮಿಕ್ಸ್ ಮಾಡ್ಕೋಬೋದು. ಇದನ್ನು ನಾವು ಮಕ್ಕಳಿಗೆ ಹಾಗೆ ತಿನ್ನೋದಕ್ಕೂ ಕೊಡ್ಬೋದು. ಇದರಲ್ಲಿ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡೋದರಿಂದ ಹಿಟ್ಟಿನಲ್ಲಿ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ. ಯಾರ ಮನೆಯಲ್ಲಿ ಮಕ್ಕಳು ತರಕಾರಿ ತಿನ್ನಲ್ಲ ಅಂದರೆ ಈ ಥರ ಡಿಫ್ರೆಂಟಾಗಿ ಕಲರ್ಫುಲ್ಲಾಗಿ ಇಡ್ಲಿ ರೆಡಿ ಮಾಡಿ ಮಕ್ಕಳಿಗೆ ನಾವು ತಿನ್ನಿಸ್ಬೋದು. ಹಾಗೆ ನಿಮ್ಮ ಜೊತೆ ನಾನು ಇಡ್ಲಿನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ನೋಡ್ಬೋದು. ಕ್ಯಾರೆಟ್ ಇರ್ಬೋದು, ಬೀಟ್ರೂಟ್ ಇರ್ಬೋದು, ಹಾಗೆ ಮೊಳಕೆ ಕಾಳಿಂದ ಇರ್ಬೋದು. ಎಷ್ಟು ಕಲರ್ಫುಲ್ಲಾಗಿ ವೈಟು, ರೆಡ್ಡು ಮತ್ತು ಆರೆಂಜ್ ಕಲರಲ್ಲಿ ಬಂದಿದೆ ಅಂತ. ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಮಕ್ಕಳಿಗೆ ಜೊತೆಗೆ ನಾವು ಹಿರಿಯರಿಗೂ ವಯಸ್ಸಾದವರಿಗೆ ಕೊಡುವುದರಿಂದ ನಾವು ಹೆಚ್ಚಿನ ಆರೋಗ್ಯವನ್ನು ಪಡೆದುಕೊಳ್ಳಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೋತೀನಿ. ಸ್ಪೆಷಲ್ ಆದ ಬ್ರೇಕ್ಫಾಸ್ಟನ್ನು ನಿಮ್ಮ ಜೊತೆ ನಾನು ಒಂದಿಷ್ಟು ಐಡಿಯಾಗಳನ್ನು ಶೇರ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟಿನ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಹಾಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ. ಹಾಗೆ ನೀವು ಹಾಕುವ ಒಂದೊಂದು ಕಮೆಂಟು ಕೂಡ ನಮಗೆ ಅತಿ ಅಮೂಲ್ಯವಾದದ್ದು. ಇದರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ. ಜೊತೆಗೆ ನಾವು ಇನ್ನು ಯಾವ ಥರ ನಾವು ಮಾಡಬೇಕು ವೀಡಿಯೋಸ್ ಅಂತ ಕಂಟೆಂಟ್ ರೆಡಿ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತು ನಿಮಗೆ ಹೊಸ ವೀಡಿಯೋಸೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.